ಸುಮ್ಮನೆ बोलो श्री सत्यनाम आदि कवि साहेब की जय। पूज्य रूपा कश्मीर सद्गुरु आಗುತ್ತಾ सद्गुरु श्री हनुमान सिंह दिव्यचರಣಗಳು ಸುತ್ತಾ ಗುರು ಮಾತಾಡಿರುವ ದಿವ್ಯಚರಣಗಳು ಸುತ್ತಾ ನೆರೆದಿರುವ ಎಲ್ಲ ಮಾನ್ಯರಿಗೆ ಭಕ್ತಿ ಮಾತಾಡಿರುವ ಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಶ್ರೀಮತಿ ಸುಮಾ ಅವರು ಹೇಳಿದ ವಿಚಾರವನ್ನೇ ಕಬೀರ್ ಸಾಹೇಬರು ಒಂದು ಬೇರೆ ರೀತಿಯಲ್ಲಿ ಒಂದು ಶಬ್ದ ಅನ್ನೋ ಒಂದು ತಿಳಿಸ್ತಾರೆ. ವಿಷಯ ಬಂದು ಗರ್ಗೆ ಜಗಡೆ ಕ ಸುಲಜ. ಮನೆಯಲ್ಲಿ ಜಗಳ, ಅದನ್ನು ಸಮಾಧಾನವಾಗಿ ಬಗೆಹರಿಸಿಕೊಳ್ಳುವುದು. ಸಂತೋ घर में झगड़ा भारी, रात दिवस मिली उटी उटी लागे पांच डोटा एक नारी, न्यारो न्यारो भोजन चाहे पांचो, अधिक सवादी कोई काहू का हटाना माने, आप ही आप मुरादी दुर्मति गेर देहागिन मेटे, डोट ही चांपा चपेरे, कहे कबीर सोई जन मेरा जो घर की रारी निभेरे. ಈ ಒಂದು 6 ವಾಕ್ಯಗಳನ್ನು ತಿಳಿಸಿದರೆ ಅದರ ಅರ್ಥ ತಿಳಿಸ್ತಾ ಇದ್ದಾರೆ. ಒಂದು ಸನ್ನಿವೇಶದ ಮೂಲಕ ತಿಳಿಸ್ತಾ ಇದ್ದಾರೆ. ಕಬೀರ್ ಸಾಹೇಬರು ಮತ್ತು ಸಂತ ಮಂಡಳಿ ಇದೇ ರೀತಿ ಸತ್ಸಂಗದಲ್ಲಿ ಕುಳಿತಿದೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ, ಹೊರಗಡೆ ಅಪರಿಚಿತರು ಪರಸ್ಪರ ಜಗಳ ಆಡ್ತಾ ಇದ್ದಾರೆ, ಕಲಹ ಆಡ್ತಾ ಇದ್ದಾರೆ ಅಂತ ತಿಳಿಸಿದಾಗ ಕಬೀರ್ ಸಾಹೇಬರು ಈ ರೀತಿ ತಿಳುವಳಿಕೆ ಕೊಡ್ತಾರೆ. ಹೇ ಸಂತೋ ಬಾರಿ ಜಗಳತೋ ಸಬಕ್ಕೆ ಅಪನೆ ಅಪನೆ ಶರೀರ ರೂಪಿ ಗರ್ಮಿ ಹೈ. ಹೇ ಸಂತರೇ, ಆ ಹೊರಗಡೆ ಆಗತಕ್ಕಂಥ ಜಗಳದ ಕಡೆ ಗಮನ ಕೊಡಬೇಡಿ, ಹೊರಗಡೆ ಆಗತಕ್ಕಂಥ ಕಲಹದ ಕಡೆ ಗಮನ ಕೊಡಬೇಡಿ. ನಿಮ್ಮ ಶರೀರ ರೂಪ ಮನೆಯಲ್ಲಿ ಮನಸ್ಸಿನಲ್ಲಿ ಕಲಹ ಉಂಟಾಗ್ತಾ ಇದೆ, ಕಲಹಗಳು ಉಂಟಾಗ್ತಾ ಇದೆ. ಈ ಕಲಹಗಳು ಎಷ್ಟು ಕಠಿಣ ಅಂತ ಅಂದ್ರೆ ನಿಮ್ಮನ್ನ ಮತ್ತೆ ಮತ್ತೆ ಬಂಧನಕ್ಕೆ ತಳ್ಳುವಂತ ಕಲಹಗಳು, ಮತ್ತೆ ಮತ್ತೆ ಸಾಯುವ ಹಾಗೆ ಮಾಡುವಂತ ಕಲಹಗಳು ಅಷ್ಟು ಕಠಿಣವಾಗಿದೆಯಪ್ಪ. ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ, ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅಂತ ತಿಳಿಸ. ಮನುಷ್ಯ ಪ್ರತಿ ಕ್ಷಣ ತನ್ನ ಮನಸ್ಸಿಗೆ ಸಿಕ್ಕಿ ಹಾಕೊಂಡಿದ್ದಾನೆ. ಪ್ರತಿ ಕ್ಷಣ ಮನೆಯಲ್ಲಾಗತಕ್ಕಂಥ ಸಣ್ಣ ಪುಟ್ಟ ಕಲಹಗಳು, ಹೊರಗಡೆ ಆಗತಕ್ಕಂಥ ಸಣ್ಣ ಪುಟ್ಟ ವ್ಯವಹಾರದ ಕಲಹಗಳು, ತಮಾಷೆಗೆ ಆಗತಕ್ಕಂಥ ಕಲಹಗಳು, ತಮಾಷೆಗೂ ಆಗ್ತವೆ. ಏನೋ ಒಂದು ತಮಾಷೆ, ಸ್ನೇಹಿತರೆಲ್ಲ ಸೇರ್ತಾರೆ, ಏನೋ ಒಂದು ಮಾತು ಅಂದ್ಬಿಡ್ತಾರೆ, ಆತನ ಮನಸ್ಸಿಗೆ ಬೇಸರ ಆಗುತ್ತೆ, ನೋವಾಗುತ್ತೆ. ತಕ್ಷಣ ಅವನು ಕೋಪವುಳ್ಳವನಾಗಿ, ಕ್ರೋಧವುಳ್ಳವನಾಗಿ ಕಲಹವನ್ನ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ. ಇನ್ನು ಮನೆಯಲ್ಲೂ ಸಣ್ಣ ಪುಟ್ಟ ಅದೇನು ವಿವರಣೆ ಹೇಳ್ಕೊಡೋದು ಬೇಕಾಗಿಲ್ಲ. ಯಾರ ಮಧ್ಯಮ ವರ್ಗದ ಮನೆಗಳಲ್ಲಿ ಹಿಡಿದುಕೊಂಡು, ಕಡು ಬಡತನದ ಮನೆಗಳಲ್ಲಿ ಹಿಡಿದುಕೊಂಡು, ದೊಡ್ಡ ದೊಡ್ಡ ಮನೆತನಗಳ ಮನೆಗಳಲ್ಲಿ ಸಹ ಸಣ್ಣ ಪುಟ್ಟ ಕಲಹ, ವೈಷಮ್ಯ, ವೈರತ್ವ ಪರಸ್ಪರ ಇದ್ದೇ ಇರುತ್ತದೆ. ತೋರಿಸ್ಕೊಳ್ಳೋದಿಲ್ಲ. ಅಸೂಯೆ ಇರುತ್ತೆ, ಅಹಂ ಇರುತ್ತೆ. ಅವರೊಂದು ಕತೆ ಹೇಳ್ಬಿಟ್ರು, ನಾವು ಒಂದು ಕತೆ ಹೇಳ್ಬಿಟ್ಟ. ನೆನ್ನೆ ಹೇಳಿದ್ರು, ಒಬ್ಬ ಫಕೀರ ನಮ್ಮ ಹಾಗೆ ಅವನು ಸಾಧು ಅಂತ ನಿಂಗೆ ಯಾರೋ ಒಳ್ಳೆ ಪೋಷಾಕಿ ಕೊಟ್ಬಿಟ್ರು, ಬಟ್ಟೆ ಕೊಟ್ಬಿಟ್ರು. ನಾನು ಒಂದು ಒಳ್ಳೆ ಯುಗಾದಿ ಹಬ್ಬದಿಂದ ಹಾಕೊಳ್ಳೋಣ ಅಂತ ಇಟ್ಟಿದ್ದೆ. ನಮ್ಮ ಸ್ನೇಹಿತ ಬಂದ್ಬಿಟ್ಟ, ಬಾಲ್ಯದ ಸ್ನೇಹಿತ, ಯಾವುದೋ ಊರಿಂದ ನನ್ನನ್ನು ನೋಡಕ್ಕೆ ತುಂಬಾ ಖುಷಿ ಆಯ್ತು. ಬಹಳ ದಿನಕ್ಕೆ ಬಂದಿದ್ದಾನೆ. ಅವನು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬಂದಿದ್ದ. ಆತನ ಬಟ್ಟೆ ಎಲ್ಲ ಕೊಳೆಯಾಗಿತ್ತು. ನಾನು ಹೇಳಿದೆ ಅವನಿಗೆ, ಕುಳಿತುಕೊಳ್ಳಪ್ಪ ಸ್ವಲ್ಪ ಹೊತ್ತು, ನಾನು ಹೊರಗಡೆ ಸ್ನೇಹಿತರಿಗೆ ಮಾತನಾಡಿಸ್ಕೊಂಡು ಬರಬೇಕು, ಅವರಿಗೆಲ್ಲ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ.
ಅವನೇಗ ನಾನು ಒಬ್ಬನೇ ಕುಳಿತುಕೊಂಡು ಏನು ಮಾಡಲಿ, ನಾನೂ ಸಹ ಬರ್ತೀನಿ, ನಿನ್ನಲ್ಲಿರ್ತಕ್ಕಂಥ ಒಂದು ಒಳ್ಳೆ ಬಟ್ಟೆ ಕೊಡು ನನಗೆ. ನನಗೆ ಯಾರೋ ಕೊಟ್ಟಿದ್ರು ಪೋಷಾಕು, ರಾಜನ ಪೋಷಾಕು ಅಂದ್ಕೊಳ್ಳಿ, ಕೊಟ್ಟೆ ಅವನಿಗೆ. ನನ್ನ ಸ್ನೇಹಿತ ಅಂತ ಭಾಳ ಒಂದು ಆತ್ಮೀಯತೆ ಇತ್ತು, ಕೊಟ್ಬಿಟ್ಟೆ. ಕೊಟ್ಟಾದ್ಮೇಲೆ ಅವನು ಆ ಬಟ್ಟೆ ಧರಿಸಿದ ಮೇಲೆ ನನಗಿನ್ನ ಚೆನ್ನಾಗಿ ಕಾಣೋವಂಗಾಗ್ಬಿಟ್ಟ, ರಾಜನಂತೆ ಕಾಣೋವಂಗಾಗ್ಬಿಟ್ಟ. ನನಗೆ ಆಗ ಅಸೂಯೆ ಬಂತು. ಏನು ನನಗಿನ್ನ ಚೆನ್ನಾಗಿ ಕಾಣ್ತಾ ಇದ್ದಾನೆ, ನನ್ನ ಸ್ನೇಹಿತರ ಮನೆಗೆಲ್ಲ ಹೋದ್ರೆ ನನ್ನ ಮಾತಾಡಿಸ್ತಾರೋ ಇಲ್ಲೋ, ಅದು ನಮ್ದೇ ಬೇರೆ. ಬರುತ್ತೆ, ಆ ಸಬ್ಜೆಕ್ಟ್ ಬರುತ್ತೆ ಅಂತ ಅಂದ್ಬಿಡ್ತು. ಆದ್ರೂ ಮನಸ್ಸಿನಾಗ ಇಟ್ಕೊಂಡು ಮೊದಲನೇ ಸ್ನೇಹಿತನ ಮನೆಗೆ ಹೋದೆ. ಈ ಅಸೂಯೆ ತುಂಬ್ಕೊಂಡ್ಬಿಟ್ಟಿದೆ ಮನಸ್ಸು ತುಂಬ, ಬಟ್ಟೆ ನನ್ನದು ಅಂತ. ಹೌದು, ಯಾರಪ್ಪ ಇವರು ಅಂತ ಪರಿಚಯ ಮಾಡ್ಕೊಳ್ಳೋ. ಈತನ ಹೆಸರು ಜಮಾಲು, ನನ್ನ ಸ್ನೇಹಿತ. ಬಟ್ಟೆ ನಂದು. ಯಾಕೆ? ಅಸೂಯೆ, ಅಹಮ್ಮು ತುಂಬಿದೆ. ನಂದು ಅನ್ನೋದು ಅಹಮ್ಮು, ಅಸೂಯೆ ಬಂದ್ಬಿಡ್ತಲ್ಲ. ಅವನು ಚೆನ್ನಾಗಿ ಕಾಣ್ತಾ ಇದ್ದ ನನಗಿನ್ನ. ಏನೋ ಒಂದೆರಡು ಆ ಸ್ನೇಹಿತನ ಹತ್ರ ಮಾತಾಡಿದ್ರು, ಆಚೆಗೆ ಬಂದ್ರು. ಜಮಾಲ್ ಕೇಳಿದ್ರು, ಏನೇ ಹಿಂಗ ಅಂದ್ಬಿಟ್ಟು ನನ್ನ ಅವ್ರ ಮುಂದೆ ಮಾನ ಕಳೆದ್ರು. ನನ್ನ ಹೆಸರು ಹೇಳಿದೆ, ಪರಿಚಯ ಮಾಡಿದೆ, ನಂದು ಅಂದ್ಬಿಟ್ಟೆ. ಆಯ್ತಪ್ಪ, ತಪ್ಪಾಯ್ತು. ಎರಡನೇ ಸ್ನೇಹಿತನ ಮನೆಗೆ ಹೋದ್. ಇದೇ ನಾನು ತುಂಬಿಕೊಂಡಿದ್ದೆ, ಮನಸ್ಸಿನಲ್ಲೇ ತುಂಬಿಕೊಂಡಿದ್ದೆ. ಎರಡನೇ ಸ್ನೇಹಿತನ ಮನೆಗೆ ಹೋದ್. ಅವನು ಹತ್ರ ಮಾತಾಡ್ದಾಗ, ಇವ್ರು ಯಾರು? ಇವನ ಹೆಸರು ಜಮಾಲು. ಬಟ್ಟೆ ಅವನದಲ್ಲ ಅಷ್ಟೇ. ಆಗ್ಲೂ ಸಹ ಬೇಸರ ಆಯ್ತು ಅವನಿಗೆ. ಇವನ್ ಮನಸ್ಸಿಂದ ಹೋಗಿಲ್ಲ ಸ್ವಾಮಿ. ಸಾಧು ಸ್ವಭಾವದ ಸತ್ವಗುಣ ಉಳ್ಳ ಮನಸ್ಸಿಂದ ಅವನು ಬಟ್ಟೆನೇ ಹೋಗಿಲ್ಲ, ತುಂಬಿದ್ದಾನೆ ಅದನ್ನೇ. ಅವನ ಸ್ನೇಹಿತ ಇಲ್ಲ, ಅವನ ಹೆಂಡತಿ ಇದ್ಲು. ಇವನ್ ಮೊದಲು ಚೆನ್ನಾಗಿ ಮಾತಾಡ್ತಾ ಇದ್ಲು. ಅವನ್ ನೋಡ್ತಾ ಅವನ್ನ ಮಾತಾಡ ಶುರು ಮಾಡ್ಬಿಟ್ರು. ಇವನ್ಗೆ ಮೋರ್ಸಿ ಆಗೋದಂಗೆ ಆಗ್ಬಿಡ್ತು. ಯಾಕೆ? ಮನಸ್ಸಿನೇ ಅದನ್ನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಬಟ್ಟೆ ನನ್ನದು, ನನಗಿನ ಅವನು ಚೆನ್ನಾಗಿ ಕಾಣಿಸ್ತಾ ಇದೆ, ನನಗಿನ ಅವನು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮನಸ್ಸಿನ ಕಲಹ. ಅದೇ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಸಿಕ್ಕಾಕೊಂಡಿದ್ದೆ, ತನ್ನ ಮನಸ್ಸಿಗೆ ಸಿಕ್ಕಾಕೊಂಡಿದ್ದಾರೆ. ಯಾವುದೋ ಒಂದು ವಿಚಾರ ಬಿಟ್ಟು ಕೊಡಕ್ಕೆ ಆಗ್ತಾ ಇಲ್ಲ, ಪ್ರಾಪಂಚಿಕ ವಸ್ತುಗಳನ್ನ. ಅದರೊಂದಿಗೆ ಕಲಹ, ಅದನ್ನ ಪಡೆಯುವುದರಲ್ಲಿ ಕಲಹ, ಕೊಟ್ಟಾದ್ಮೇಲೆ ಅಸೂಯೆ. ಪಡೆಯುವುದರಲ್ಲಿ ಕಲಹ, ಕೊಟ್ಟಾದ್ಮೇಲೆ ಅಸೂಯೆ, ಅಹಮ್ಮು ಇತ್ಯಾದಿಗಳು. ಹೇಳ್ತಾರೆ, ಜಗತ್ತಿನಲ್ಲಿ ಸಣ್ಣ ಸಣ್ಣ ಕಲಹಗಳು, ದೊಡ್ಡ ದೊಡ್ಡ ಯುದ್ಧಗಳು, ವಿಶ್ವ ಯುದ್ಧ ಇರ್ಬೋದು, ವಿಶ್ವ ಮಹಾಯುದ್ಧ ಅಂತ ಹೇಳ್ತೀವಲ್ಲ ಅದು. ಅವಾಗ ಇರಲಿಲ್ಲ ಕಬೀರ್ ಸಾಹೇಬರು. ವಿಶ್ವ ಮಹಾಯುದ್ಧ ಇದ್ದಾಗ ಅಭಿಲಾಷ್ ಸಾಹೇಬರು ಅದನ್ನ ಚರಿತ್ರೆ ನೋಡಿ ಬರೆದಿದ್ದಾರೆ. ಯಾರು ಇವರು ಇರಲಿಲ್ಲ ಬರೆದವರು, ಅದನ್ನ ಗಮನಿಸಿ ಬರೆದಿದ್ದಾರೆ. ವಿಶ್ವ ಮಹಾಯುದ್ಧಗಳು ಯಾರಿಂದ ಆಯಿತು? ಕೆಲವು ವ್ಯಕ್ತಿಗಳ ಮೋಹದಿಂದ ಆಯಿತು. ನಾನು ಜಗತ್ತಿಗೆ ಸಾಮ್ರಾಟ ನೆನೆಸಿಕೊಳ್ಬೇಕು ಅಂತ ಹಿಟ್ಲರು, ಜರ್ಮನಿ, ಮುಸೋಲಿನಿ, ಇತಿಹಾಸ ಗೊತ್ತಲ್ಲ ಸ್ವಾಮಿ. ಇವರೆಲ್ಲರೂ ಜಗತ್ತಿನಲ್ಲಿ ನಾವು ಶ್ರೇಷ್ಠರು ಅನ್ನಿಸ್ಕೊಳ್ಳೋಕೆ ಸಲುವಾಗಿ ದೊಡ್ಡ ದೊಡ್ಡ ಯುದ್ಧಗಳನ್ನು ಆಗೋದಕ್ಕೆ ಕಾರಣರಾದರು. ಎಲ್ಲ ಯುದ್ಧಗಳು ಅಷ್ಟೇ. ನೀರಿಗಾಗಿ ಯುದ್ಧ, ಹೆಣ್ಣಿಗಾಗಿ ಯುದ್ಧ, ಎಲ್ಲವೂ ಅಷ್ಟೇ. ಎಲ್ಲ ಯುದ್ಧಗಳು ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತವೆ. ಮನುಷ್ಯನ ಮನಸ್ಸಿನಲ್ಲಿ ಉತ್ಪತ್ತಿಯಾಗಿ ನಂತರ ಬಹಿರಂಗವಾಗಿ ಸ್ಫೋಟಗೊಂಡು ದೊಡ್ಡ ದೊಡ್ಡ ಯುದ್ಧಗಳೇ ನಡೆದಿದೆ. ಅದೇ ಹೇಳ್ತಾರೆ, मनुष्य के मन के झगड़ में उत्पन्न होते हैं ಎಲ್ಲ ಯುದ್ಧಗಳು, ಕಲಹಗಳು. ಸಂಸಾರ के बड़े बड़े युद्ध भी केवल दो चार ಹೇಳ್ತಾರೆ. ದೊಡ್ಡ ದೊಡ್ಡ ಯುದ್ಧಗಳು ಇಬ್ರು ಮೂರು ನಾಲ್ಕಾರು ವ್ಯಕ್ತಿಗಳ ಮನಸ್ಸಿನಲ್ಲಿ ಉಂಟಾದ ಮಲಿನತೆ. ಯಾವುದು? ನಾನೇ ಸಾಮ್ರಾಟನಾಗಬೇಕು. ಈಗಲೂ ಅದೇ ನಡೀತಾ ಇರೋದು. ಒಂದು ದೇಶವನ್ನ ಇನ್ನೊಂದು ತುಣಿಯೋದಕ್ಕೆ ಅನೇಕ ಪಿತೂರಿಗಳು
ಮಾಡ್ತಾ ಇರ್ತಾರೆ. ರಾಜಕೀಯ ನೇತಾರರೊಂದಿಗೆ ಸೇರಿಕೊಂಡು ಅನೇಕ ಪಿತೂರಿಗಳು ಮಾಡ್ತಾ ಇರ್ತವೆ, ನಡೀತಾ ಇದೆ ಈಗಲೂ ಸಹ. ಲೋಕಸಭೆ ಚುನಾವಣೆ ಈಗಲೂ ನಡೀತಾ ಇದೆ. ಯದಿ ಘರ್ ಕಾ ಜಗಳ ಟೀಕಾ ಹೋ ಜಾಯೆ ತೋ, ಘರ್ ಅಂದ್ರೆ ಮನೆ, ಇಲ್ಲಿ ಮನೆ ಅರ್ಥ, ಆದರೆ ಮನಸ್ಸು, ಈ ಮನಸ್ಸಿನ ಕಲಹ ನಿಂತು ಹೋಗ್ಬಿಟ್ರೆ, ಮನಸ್ಸಿನಲ್ಲ ಕಲಹಗಳು ನಿಂತು ಹೋಗ್ಬಿಟ್ರೆ ಹೊರಗಡೆ ಕಲಹಗಳೇ ಇರೋದಿಲ್ಲ, ಹೊರಗಡೆ ಕಲಹಗಳು ಜಗಳಗಳೇ ಇರೋದಿಲ್ಲ, ಜಗಳಗಳೇ ಇರೋದಿಲ್ಲ. ಮನೆಯಲ್ಲಿ ಮನೆಯ ಯಜಮಾನ ಎಲ್ಲರ ವಿಚಾರಗಳನ್ನು ತೆಗೆದುಕೊಂಡು ಸಮಾಧಾನದಿಂದ ಯಾರೇ ಏನೇನು ಉತ್ತರ ಹೇಳಬೇಕು ಹೇಳ್ತಾ ಬಂದ್ಬಿಟ್ರೆ ಆ ಮನೆಯಲ್ಲಿ ಜಗಳಗಳೇ ಆಗೋದಿಲ್ಲ, ಆ ಮನೆಯಲ್ಲಿ ಜಗಳಗಳೇ ಆಗೋದಿಲ್ಲ. घर का झगड़ा है अपने शरीर में होता हुआ झगड़ा, ಹೇಳಿ. ಅಲ್ಲ, ಕುಟುಂಬದೊಳಗೆ ಜಗಳನೇ ಇರಲ್ಲ, ಎಲ್ಲದಕ್ಕೂ ಕೂಡ್ಬಿಡ್ತಾ ಇದ್ದಾರೆ. ಎಲ್ಲರಿಗೂ ಊಟ ನಾಲ್ಕೈದು ಸಮಾಧಾನದ ಮಾತು ಹೇಳ್ತಾ ಇದ್ದಾರೆ. ಅದೇ ಯಾವಾಗ ಗರ್ಸದ್ ಅಷ್ಟೇ, ಸಮಯ ಸಿಕ್ಕಿದಾಗ. 10 ಜನ ಇದ್ದಾರೆ ಅನ್ಕೊಳ್ಬೋದು, 10 ಜನ ಮನಸ್ಸು ಕಲಹ ಇಲ್ಲದೆ ಇದ್ರೆ ಪರವಾಗಿಲ್ಲ, ಅದರಲ್ಲಿ ಒಂದು ಇಬ್ಬರದ ಇದ್ರೇನೋ ಅಲ್ಲೇನೋ ಪ್ರಾಬ್ಲಮ್ ಎಲ್ಲ ಉಂಟು ನಮಗೆ, ಅದು ನಡೀತಾ ಇರುತ್ತೆ. ಅದೇ ಈಗ ಹೇಳಿದ್ರು, ಒಬ್ಬ ಮನೆ ಯಜಮಾನ ಒಂದು 10 ಜನ ಇರ್ತಾರೆ, ಬೇರೆ ಕಡೆ ಸಮಾಜದಲ್ಲಿ ಇರುತ್ತೆ. ಆದರೆ ಈ 10 ಜನ ಮಾತುಗಳನ್ನ ನಿಯಂತ್ರಿಸೋ ಒಬ್ಬ ವ್ಯಕ್ತಿ ಇರ್ತಾನೆ, ನಾಯಕ, ಲೀಡರ್ಶಿಪ್. ಅವ್ನ ಮಾತು ಕೇಳಿದ್ರೆ ಅವರೆಲ್ಲ ಸಮಾಧಾನ ಆಗ್ತಾರೆ. ಅದೇ ಲೀಡರ್ಶಿಪ್, ನಾಯಕತ್ವ. ಆಗ ಆತನ ಮಾತು ಕೇಳ್ತಾನೆ, ಅವರು ಸಹ ಕಲಹ ಮಾಡೋರು ಒಳಗಡೆ ಇರುತ್ತೆ ಅವ್ರ ಮನಸ್ಸಿನಲ್ಲಿ, ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಹಾಗಾಗಿ ಹೇಳ್ತಾರೆ ಘರ್ ಕಾ ಜಗಳ ಅಂದ್ರೆ ಮನಸ್ಸಿನ ಜಗಳ. ಹೈ ಅದೆಲ್ಲಿದೆ? ನಿಮ್ಮ ಶರೀರದಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿದೆ. ಹೀಗಾಗಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಹಗಲು ರಾತ್ರಿ ಮನುಷ್ಯನಿಗೆ ಶಾಂತಿ ಇಲ್ಲ. ರಾತ್ ದಿವಸ ಮಿಲಿ ಉಟಿ ಲಾಗೆ 5 ಟೋಟಾ ಏನು ಈ ವಾಕ್ಯದ ಅರ್ಥ? 5 ಇಂದ್ರಿಯಗಳು. ಅದನ್ನ ಮಕ್ಕಳಿಗೆ ಇಲ್ಲಿ ಓದಿಸ್ತಾ ಇದ್ದಾರೆ. ಮಕ್ಕಳು, ಒಬ್ಬ ನಾರಿ, ಹೆಂಗಸು, ಸ್ತ್ರೀ. ಆಕೆ ಯಾರು ಅಂದ್ರೆ ದುರ್ಬುದ್ಧಿ. ಅಪ್ಪ ಹೆಂಗಸರಿಗೆ ಹೋಲಿಸ್ತಾರೆ ಎಲ್ಲ ವಿಚಾರಗಳನ್ನ. ಏನೋ ಅಪ್ಪ ಗೊತ್ತಿಲ್ಲ, ಚಂಚಲ, ಅತಿಯಾದ ಚಂಚಲ ಮನಸ್ಸು, ಹೆಣ್ಣಿನ ಮನಸ್ಸು. ಎಲ್ಲರ ಮನಸ್ಸನ್ನು ಚಂಚಲನೇ ಇಲ್ಲ ಅಂತ ಹೇಳ. ಆಮೇಲೆ ನೀವೆಲ್ಲ ತಪ್ಪಿಲ್ಲ ಹೇಳಿ. ನಮ್ ಕಡೆ ಹೆಂಗಸರದಲ್ಲ, ಆ ಕಡೆ ಚಂಚಲ, ನಮ್ ಕಡೆ ಇಲ್ಲ. ಹೆಂಗಸರು ಇದು ಬರ್ದಿರ ಇರೋದು. ಆ ಗುಲ್ಬರ್ಗ ಕಡೆ ಯಾರು ಇಲ್ಲ ಅಂದ್ಬಿಡಿ, ತಂಡ ಇರಲ್ಲ, ಆಶ್ರಮ ಬರೋರು ಯಾರು ಇಲ್ಲ ಅಂದ್ಬಿಡಿ. ಅವರು ಹೇಳ್ತಾರೆ, ಒಪ್ಕೊಂಡ್ಬಿಟ್ರು ಅವರು. ಹೆಂಡತಿ ಮಕ್ಕಳು ಒಪ್ಕೊಂಡಿಲ್ಲ, ಹೇಳಿದಾರೆ, ಅಲ್ಲಿ ಮಹಿಳೆಯರೆಲ್ಲ ಕೆಡ್ತಾವ್ರೆ ಅಂದಿದ್ದಕ್ಕೆ ಅದು ವಿಷಯ. ಹಾಗಾಗಿ ಈ ದುರ್ಬುದ್ಧಿಯ ಸ್ತ್ರೀ 5 ಮಕ್ಕಳು, ಪಂಚ ಜ್ಞಾನೇಂದ್ರಿಯಗಳು ಮನುಷ್ಯನ ಮನಸ್ಸಿನಲ್ಲಿ ಹಗಲು ರಾತ್ರಿ ಒಂದಲ್ಲ ಒಂದು ಇಂದ್ರಿಯ ಎಚ್ಚರ ಆಗುತ್ತೆ. ಅದಕ್ಕೆ ಬುದ್ಧಿ ಕೊಡ್ತಕ್ಕಂಥವಳು ದುರ್ಬುದ್ಧಿಯಾದ ಅವಳು ಎಚ್ಚರ ಮಾಡಿ ಕಲಹದಲ್ಲಿ, ಮನುಷ್ಯ ಕಲಹದಲ್ಲಿ ನುಗ್ತಾ ಇದ್ದಾಳೆ. ಇದಕ್ಕೆ ಕಾರಣ ಏನು ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ದುರ್ಬುದ್ಧಿ, ದುರ್ವ್ಯಸನಗಳು, ದುರಾಭ್ಯಾಸಗಳು. ಇದರಿಂದಾಗಿ ಮನುಷ್ಯನ ಮನಸ್ಸು ಮಲಿನವಾಗುತ್ತಿದೆ ಮತ್ತು ಇಂದ್ರಿಯಗಳು ಲಂಪಟ
ಹೊಂದುತ್ತಾ ಇದ್ದಾವೆ. ಲಂಪಟ ಅದನ್ನೇ ಆಯ್ಕೆ ಮಾಡ್ಕೊಳ್ಳೋದು ಅವನು. ಕಾಮಾತುರ ಅಂತಾರೆ ಲಂಪಟ ಅಂದ್ರೆ. ಒಂದು ವಿಷಯ ಬಿದ್ರೆ ಅದನ್ನು ಬಿಟ್ಟು ಬರೋದೇ ಇಲ್ಲ ಅವನು. ವಿಷಯ ಲಂಪಟನು ಅಂತೇಳಿ. ಹಾಗಾಗಿ ಲಂಪಟನಾಗಿದ್ದಾನೆ. ಕಾರಣ ಹೇಳ್ತಾ ಇದ್ರೆ ಬುದ್ಧಿ ಸರಿ ಇಲ್ಲದೆ ಇರುವ ಕಾರಣ. ಮನಸ್ಸಿಗೆ ಹಿತವಚನವನ್ನ ಹೇಳತಕ್ಕಂತ ಬುದ್ಧಿ ಸರಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಬೇಡ, ತನಗೆ ತಾನೇ ಬುದ್ಧಿ ಹೇಳ್ಕೊಳಕ್ಕಾಗದೇ ಇದ್ರು ಯಾರೋ ತಿಳುವಳಿಕೆ ಇರತಕ್ಕಂಥವ್ರು ಬುದ್ಧಿ ಹೇಳಿದ್ರು ತಿಳುವಳಿಕೆ ತೆಗೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ಮನುಷ್ಯನು ವಿಷಯ ಲಂಪಟನಾಗುತ್ತಾನೆ. ವಿಷಯ ಲಂಪಟನಾಗುತ್ತಾನೆ. ನ್ಯಾರೋ ಚಾಹೆ ಪಾಂಚೋ ಅಧಿಕ ಸವಾಲ. ವಿವರಣೆ ಕೊಟ್ಟರು ಇವರು 5 ಜ್ಞಾನೇಂದ್ರಿಯ. ಇಲ್ಲಿ ವಿವರಣೆ ಕೊಡ್ತಾರೆ. ಕಣ್ಣು ಮನೋಹರವಾದ ರೂಪಗಳನ್ನ ನೋಡೋದಕ್ಕೆ ಇಷ್ಟಪಡುತ್ತೆ. ಚೆನ್ನಾಗಿರತಕ್ಕಂತ ಆನಂದವನ್ನ ಕೊಡತಕ್ಕಂತ ರೂಪಗಳನ್ನ ನೋಡೋದಕ್ಕೆ ಇಷ್ಟಪಡುತ್ತೆ. ಮೂಗು ಸುವಾಸನೆಯನ್ನು ಗ್ರಹಿಸಲು ಇಷ್ಟಪಡುತ್ತೆ. ಸುವಾಸನೆ, ಮಲ್ಲಿಗೆ ಹೂವು ಸುವಾಸನೆ, ಒಟ್ಟಾರೆ ಸುವಾಸನೆ. ಈಗೆಲ್ಲ ಸೆಂಟ್ ಬಂದಿದೆ, ಸೆಂಟ್ ಹಾಕೊಳ್ಳದೆ ಇರೋದೇ ಇಲ್ಲ ಈಗ. ಈ ರೀತಿಯಾಗಿ ಇಷ್ಟಪಡುತ್ತೆ. ಮನಸ್ಸಿನಲ್ಲಿ ಉಂಟಾಗತಕ್ಕಂತ ಭಾವ ಶಬ್ದಗಳನ್ನು ಕೇಳಲು ಇಷ್ಟಪಡುತ್ತೆ. ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಭಾವನೆಗಳು ಗಳ ಶಬ್ದಗಳನ್ನ, ಇದರಲ್ಲಿ ಅಂತರಾರ್ಥ ಇದೆ. ಮನಸ್ಸಿನಲ್ಲಿ ಏನೇನು ಕೊಳಕು ಭಾವನೆಗಳು ಉಂಟಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ವಿಚಾರಗಳನ್ನ ಕೇಳಲು ಇಷ್ಟಪಡುತ್ತೆ. ಇಂಥ ಸತ್ಸಂಗ ವಿಚಾರ ಕೇಳಲು ಇಷ್ಟಪಡುವುದಿಲ್ಲ. ನಾಲಿಗೆ ರಸವನ್ನ ಸ್ವಾದಿಸಲು ಇಷ್ಟಪಡುತ್ತೆ. ನಾಲಿಗೆ ರಸವನ್ನ ಸ್ವಾದಿಸಲು, ರುಚಿ ಇಲ್ಲದೆ ಮನುಷ್ಯ ಊಟ ಮಾಡೋದೇ ಇಲ್ಲ. ಹಾಗಾಗಿ ರುಚಿಯನ್ನು ಏನು ಸಾಮಾನ್ಯವಾದ ರುಚಿ ಇಲ್ಲ. ಒಂದಿರ್ಬೇಕು, ರೂಢಿ ಮಾಡ್ಕೊಂಡಿರ್ತಾರೆ. ಆಚೆ ತಿನ್ನಕ್ಕೆ ಯಾಕೆ ಮನೆಯಲ್ಲೇ ಮಾಡಿ ಅಲ್ವಾ? ಸ್ವಲ್ಪ ಲೇಟ್ ಆಯ್ತು ಹೋಗ್ಬಿಡ್ತಲ್ಲ. ಅದೇ ನಮ್ದು ದುರವ್ಯಸನ. ಅದೇ ಮನಸ್ಸು ಹಿಡಿತಲ್ಲ, ಇಟ್ಕೊಳ್ಳೋದಿಲ್ಲ, ಮನಸ್ಸನ್ನ ಇಡ್ತಾರೆ ಹೋಗ್ತಾರೆ. ಹಾಗಾಗಿ ನಾಲಿಗೆ 8 ವಿಧವಾದ ರಸಗಳನ್ನ ಸ್ವಾದಿಸಲು ಇಷ್ಟಪಡುತ್ತೆ. ಒಂದು ಸಿಹಿ, ಹುಳಿ, ಕಹಿ, ಒಗರು, ಕಹಿ, ಉಪ್ಪು, ಖಾರ, ಈ ರೀತಿ 8 ವಿಧವಾದ ರಸಗಳನ್ನ ಹೇಗಿರುತ್ತೋ ನೋಡೋಣ, ಚೆನ್ನಾಗಿದ್ರೆ ಮತ್ತೆ ತಿನ್ನೋಣ, ಈ ರೀತಿಯಾಗಿ ಇಷ್ಟಪಡುತ್ತೆ. ಇನ್ನು ಚರ್ಮ ಕೋಮಲ ಸ್ಪರ್ಶವನ್ನ ಸ್ಪರ್ಶಿಸಲು ಇಷ್ಟಪಡುತ್ತೆ. ಮೆತ್ತಗೆ ಇರಬೇಕು, ಕೋಮಲವಾಗಿರಬೇಕು. ಈ 2 ಇಂದ್ರಿಯಗಳು ತಮ್ಮ ತಮ್ಮ ರುಚಿಯವನ್ನ ಗಳಿಸಲು ಲೀನವಾಗಿದೆ. ಯಾವುದು ಬಿಡ್ತಾ ಇಲ್ಲ. ಅಪನೆ ವಿಷಯ ಬಹು ಲಂಪಟ. ಈ 5 ವಿಷಯಗಳು ವಿಷಯ ಲಂಪಟಗಳಾಗಿವೆ. ಉದಾಹರಣೆಗೆ ಹಾಲಿಗೆಗೆ ಅನ್ನ ಹಾಕಿದ್ರೆ ಅದು ರುಚಿ ಹೇಳುತ್ತೆ. ಅದೇ ಅನ್ನ ತಗೊಂಡು ಕಿವಿಗೆ ಇಕ್ಕಿದ್ರೆ ಅದು ಅದಕ್ಕೆ ಸಂಬಂಧ ಇಲ್ಲ. ನಿಮ್ಮಲ್ಲೇ ಉತ್ತರ. ಸಂಬಂಧ ಇಲ್ಲ. ಕಿವಿ ಏನಿದ್ರು ಶಬ್ದಗಳನ್ನೇ ಕೇಳೋದು. ನಾಲಿಗೆ ರುಚಿ ನೋಡೋದು, ಮೂಗು ವಾಸನೆ ಸುವಾಸನೆ ತೆಗೆದುಕೊಳ್ಳೋದು, ಕಣ್ಣು ನೋಡತಕ್ಕಂಥದ್ದು. ಒಂದೇ ರಕ್ತ ಚಲನ, ಒಂದೇ ಗಾಳಿಯಲ್ಲೇ ತಗೊಂಡೋದ್ರೂ ಅದಕ್ಕೆ ಸಂಬಂಧ ಇಲ್ಲ. ಬೇರೆ ಆಗಿದೆಯಲ್ಲ ಸ್ವಾಮಿ, ಎಡಗೈ ಬೇರೆ ಬಲಗೈ. ಎಲ್ಲವೂ ಮನಸ್ಸಿಗೆ ಇದೆಯಲ್ಲ, ಮನಸ್ಸು ಎಲ್ಲವನ್ನ ಕೇಳುತ್ತಾನೆ.
ಮನಸ್ಸಿನ ಮೂಲಕ ನೀವು ಏನೇ ತೆಗೆದುಕೊಳ್ಳೋ ಫಸ್ಟ್ ಮನಸ್ಸಿಗೆ ಹೋಗುತ್ತೆ, ತನ್ನ ಬುದ್ಧಿಗೆ ಹೋಗುತ್ತೆ. ಅಲ್ಲಿ ಬುದ್ಧಿ ತೀರ್ಮಾನ ಮಾಡುತ್ತೆ ಸರಿ ಇದು ಇಲ್ಲ ಅಂತ. ಬುದ್ಧಿ ಹೇಳುತ್ತೆ ಇದು ಸರಿ ಇಲ್ಲ ಅಂತ, ಆದ್ರೆ ಮನಸ್ಸು ಕೇಳೋದಿಲ್ಲ. ಇನ್ನೊಂದು ಮನುಷ್ಯನಿಗೆ ಮನಸ್ಸು ಸವಾರಿ ಮಾಡುತ್ತಾ ಇಲ್ಲ ಬುದ್ಧಿ ಸವಾರಿ ಮಾಡುತ್ತಾ? ಮನಸ್ಸು ರಾಜಕತೆ ಇರೋ ಮನುಷ್ಯನಿಗೆ ಮನಸ್ಸು ಸವಾರಿ ಮಾಡುತ್ತೆ. ಅದೇ ಗುರುಗೆ ಬುದ್ಧಿ ತನ್ನ ಅರಿವಿನ ವಿಚಾರವನ್ನ ತಿಳಿದಿರ್ತಾನೆ, ಅರಿವಿನ ಮೂಲಕ ಬುದ್ಧಿಗೆ ಕೊಡ್ತಾನೆ, ಓ ಇದು ಸರಿ ಇದು ಅಂತ. ಆಮೇಲೆ ಮನಸ್ಸಿಗೆ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ, ಅದನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ ಜ್ಞಾನಿಗೆ. ಅಜ್ಞಾನಿಗೆ ಅವನು ಮನಸ್ಸು ಕೈಗೆ 5 ಜ್ಞಾನೇಂದ್ರಿಯಗಳನ್ನ ಕೊಟ್ಟು ಹೋಗ್ತಾ ಇರ್ತಾನೆ. ಅದೇ ವಿಷಯ ಲಂಪಟ. ಹಾಗಾಗಿ ಹೇಳ್ತಾರೆ ಏ ಇಂದ್ರಿಯ ಸಹಜ ಈ ಶಕ್ತಿ ಇವೆಲ್ಲ ಸುಲಭವಾಗಿ ಸಿಗುವಂತದ್ದಲ್ಲ, ಜಯಿಸ್ಬೇಕಾದ್ರೆ. ವೀರ ಯಾರು ಅಂದ್ರೆ ಮನಸ್ಸು ಇದ್ದವನು ನಿಜವಾದ ವೀರ, ನಿಜವಾದ ತೀರ ಅಂತ ಧರ್ಮ ಗ್ರಂಥಗಳಲ್ಲಿ ತಿಳಿಸಿದೆ. ಧರ್ಮ ಗ್ರಂಥಗಳಲ್ಲಿ ಸಿದೆ सभी इंद्रियां अपने अपने भोगों की ओर जीव को खींचती है. ನೋಡಿ, ಈ ಎಲ್ಲಾ ಇಂದ್ರಿಯಗಳು ತಮ್ಮ ತಮ್ಮ ಭೋಗವನ್ನ ಭೋಗಿಸೋದಕ್ಕೆ ಮನಸ್ಸನ್ನ ಎಳಿತಾ ಇದೆ. ಪಂಚ ವಿಷಯಗಳಿಗೆ ಒಂದೊಂದು ಉದಾಹರಣೆ ಕೊಟ್ಟರೆ, ಶಬ್ದಕ್ಕೆ ಹಾವು, ಜಿಂಕೆ, ಮೊಲ. ಹಾವು, ಜಿಂಕೆ, ಮೊಲ ಶಬ್ದಗಳಿಂದ ಅವು ಬಂಧನಕ್ಕೆ ಒಳಪಡ್ತವೆ. ಜಿಂಕೆ ಕೊಳಲು ನಾದಕ್ಕೆ ಮೈಮರೆತು ಕೇಳ್ತಾ ಇರುವಾಗ ಬೇಟೆಗಾರ ಬಂದು ಅದನ್ನ ಹಿಡಿತಾನೆ. ಹಿಡಿತಾನೆ. ಮೊಲವೂ ಅಷ್ಟೇ, ಹಿಡಿಬೇಕಾದ್ರೆ ಬಿಲಗಳ ಹತ್ರ ಬಲೆಗಳನ್ನ ಹಾಕ್ಬಿಟ್ಟು ಶಬ್ದಗಳು ಮಾಡ್ತಾರೆ, ಢಮರುಗಳ ಶಬ್ದಗಳು. ಅವು ಭಯಭೀತವಾಗಿ ಬರ್ತವೆ, ಸಿಕ್ಕಾಕ್ಬಿಡ್ತವೆ. ಹೇಳ್ತಾರೆ, ಹಾವು ಪುಂಗಿಯ ನಾದಕ್ಕೆ ತನ್ನನ್ನೇ ಮರೆತು ಹವಾನ ಕೈಗೆ ಸಿಕ್ಕಿಕೊಳ್ಳುತ್ತದೆ. ಜಿಂಕೆ ಕಲಿನ ನಾದಕ್ಕೆ ಮಾರು ಹೋಗಿ ಬೇಡನ ಕೈಗೆ ಸಿಕ್ಕಿಕೊಳ್ಳುತ್ತೆ. ಮೊಲವಿರುವ ಪೊದರೆಗೆ ಬೇಟೆಗಾಗಿ ಬಲೆ ಹಾಕುತ್ತಾರೆ. ಬೇಟೆಗಾರರು ನಾನಾ ವಿಧದ ತಮಟೆಯ ಶಬ್ದಕ್ಕೆ ಗಾಬರಿಯಾಗಿ ಹೊರಬಂದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಬಲೆಗೆ ಸಿಕ್ಕಿ ಹಾಕೊಳ್ಳುವುದು ಮೊಲ. ಇವೆಲ್ಲ ಶಬ್ದಕ್ಕೆ ಸಿಕ್ಕುವುದು. ಇನ್ನು ಸ್ಪರ್ಶ ಆನೆ. ಕೆಡ್ಡ ವಿಧಾನದಲ್ಲಿ ಆನೆ ಬೇಟೆಗಾಗಿ ಆನೆಯಂತೆಯೇ ಮಾಡಿಟ್ಟಿರುವ ಬಿದಿರು ಬೊಂಬೆಯನ್ನು ನೋಡಿ ತನ್ನಂತೂ ಅರೆ ಮತ್ತೊಂದು ಆನೆ ಭ್ರಮಿಸಿ ಅದರ ಸ್ಪರ್ಶ ಸುಖ ಹೋಗಿ ಕೆಡ್ಡಕ್ಕೆ ಬಿದ್ದು ಸಿಕ್ಕಿ ಹಾಕಿಕೊಳ್ಳುತ್ತದೆ. ರೂಪಕ್ಕೆ ನೋಡ್ತಾ ಇದೀವಿ ನಾವು. ಆ ದೀಪದ ಹತ್ರ ಏನೋ ಇದೆ ಅಂತೇಳಿ ತಿನ್ನಲು ಹೋಗಲು ತಿನ್ನಲು ಭ್ರಮಿಸಿ ಸುಟ್ಟು ಸಾಯುವುದು. ರಸಕ್ಕೆ ಮೀನು ಯಾವುದೋ ಒಂದು ಹುಳನ ತೆಗ್ಲಾಕಿರ್ತಾರೆ, ಅದನ್ನು ತಿನ್ನಕ್ಕೆ ಹೋಗುತ್ತೆ, ಗಾಳಕ್ಕೆ ಸಿಕ್ಕಿ ಹಾಕೊಳ್ಳುತ್ತೆ. ಇನ್ನು ಸುವಾಸನೆ ಗಂಧಕ್ಕೆ ದುಂಬಿ ಕಮಲದ ಗಂಧ ರಸಕ್ಕೆ ಆಸೆ ಪಟ್ಟು ಅದರಲ್ಲಿ ಇದ್ದು ಆ ಹೂನ ಇದ್ದು ಆ ರಸವನ್ನ ಸೇವಿಸುತ್ತಾ ಆನಂದಿಸುತ್ತಾ ಇರುತ್ತದೆ. ಆಗಲು ಕಮಲ ದಳಗಳು ಮುಚ್ಚಿಕೊಂಡಾಗ ಒಳಗೆ ಸಿಕ್ಕಿ ಬಿದ್ದು ಮುಂಜಾನೆ ಈಜಾಡಲು ಬಂದ ಆಗಳ ಕಾಲು ತೊಳಿಕ್ಕೆ ಸಿಕ್ಕಿ ಸಾಯುವುದು. ನೋಡಿ, ಹೀಗೆ ಒಂದೊಂದು ಪ್ರಾಣಿಯು ಬಂಧನಕ್ಕೆ ಬಿದ್ದು ಸಾಯುವುದಾದರೆ ಒಂದೊಂದೇ ವಿಷಯ ಅವುಗಳು. ಒಂದೇ ಇಂದ್ರಿಯ ಅದಕ್ಕೆಲ್ಲ. ಆದ್ರೆ ಮನುಷ್ಯನಿಗೆ 5 ಪಂಚ ವಿಷಯದ ಎಲ್ಲಾ ವಿಷಯಗಳು ತನಗೆ ಬೇಕೆಂದು ಉಳಿಸಿಕೊಳ್ಳುವ ಮನುಷ್ಯನ ಅವಸ್ಥೆ ಇನ್ನೇನಾಗಬೇಕು ಸ್ವಾಮಿ? ಇನ್ನೇನಾಗಬಹುದೆಂದು ವಾಚ ಊಹಿಸಿ ಹೇಳಿದೆ. ಹಾಗಾಗಿ ಈ ರೀತಿಯಾಗಿ ಮನುಷ್ಯನ ಮನಸ್ಸನ್ನ ನರಕದ ಕಡೆಗೆ ಎಳಿತಾ ಇದೆ. ಒಂದೊಂದು ವಿಷಯಗಳು ನರಕದ ಕಡೆಗೆ. ನರಕ ಅಂತ ಅಂದ್ರೆ ಯಾವುದೋ ಒಂದು ಲೋಕ ಅಂತೇಳಿ ಇಲ್ಲಿ ಕಲ್ಪನೆಯಿಂದ ಹೇಳ್ತಾ ಇಲ್ಲ. ಆ
ತಾಯಿ ಗರ್ಭವೇ ವಾಸ. ವಾಸನೆ ಹೋಗಿದ್ಯಾ? ಇಲ್ಲ. ದುರ್ಗಂಧದ ವಾಸನೆಯಲ್ಲಿ ಬೀಳ್ತಾ ಇದೆ. ಹಾಗಾಗಿ ಆ ಒಂದು ನೀವು ತಪ್ಪಿಸ್ಕೊಳ್ಳಿ, ತಾಯಿ ಗರ್ಭವನ್ನ ತಪ್ಪಿಸಿ ಬಿಡೋದು ಅಂತ ಹೇಳ್ತಾರೆ. ज्ञान की बातें जान लेने पर भी मन का इंद्रिಯ ಮುಕ್ತೆ. ನೋಡಿ, ಜ್ಞಾನದ ವಿಚಾರಗಳನ್ನ ಕೇಳಿದ್ರು ಸಹ ಇಂದ್ರಿಯಗಳು ನಿಲ್ಲೋದಿಲ್ಲ, ಹೋಗ್ತಾ ಇರ್ತವೆ. ಕಾರಣ ಇಷ್ಟೇ, ಅನಾದಿ ಕಾಲದಿಂದ ಬಂದಿದೆ. ಈಗಲ್ಲ, ಒಂದೆರಡು ಜನ್ಮದಿಂದ ಅಲ್ಲ, ಅವೆಲ್ಲ ಅನಾದಿ ಕಾಲ ಮನುಷ್ಯನು ಹುಟ್ಟುತ್ತಾ ಇಂದ್ರಿಯಗಳ ಕಡೆ ಹೋಗಿ 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 ಅದರ ವಾಸನೆಯಲ್ಲೇ ಬಿದ್ದೋಗಿದ್ದಾನೆ. ಕಷ್ಟ, ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಕಷ್ಟ. ಮನಸ್ಸು ಬಂದ್ರೆ ಸುಲಭನೂ ಆಗುತ್ತೆ, ಅದನ್ನ ಹೇಳಿದೆ, ಸುಲಭವೂ ಆಗುತ್ತೆ. ಇದು ವಿಚಾರ ಅಷ್ಟೇ, ಏನೋ ಸಮಾಧಾನ ಸಿಗುತ್ತೆ, ಸುಲಭನೂ ಆಗುತ್ತೆ. ಆದ್ರೆ ದೃಢವಾದ ಚಿತ್ತ ಬೇಕು ಮನುಷ್ಯನಿಗೆ, ದೃಢವಾದ ಮನಸ್ಸು ಬೇಕು, ಇಲ್ಲಿ ಸಾಧ್ಯ ಇಲ್ಲ. इसलिए गहरी विवेक शक्ति की तरफ से ग्लानी, ಇವುಗಳಿಂದ ನಾವು ಬಿಡುಗಡೆ ಆಗ್ಬೇಕಾದ್ರೆ ಗಹರಿ ಆಳವಾದ ವಿವೇಕ ಬೇಕು ನಮಗೆ. ಎಲ್ಲರಿಗೂ ವಿವೇಕ ಇದೆ, ಜ್ಞಾನ ಇದೆ. ವಿವೇಕ ಅಂದ್ರೆ ಜ್ಞಾನ. ಆಳವಾದ ವಿವೇಕ ಅಂತಂದ್ರೆ ಜ್ಞಾನ, ಆತ್ಮಜ್ಞಾನ. ಅದರ ಮೇಲೆ ಎಲ್ಲಾ ವಿಚಾರಗಳನ್ನು ತಿಳಿಸೋದು. ಹೇಳಿ ಸ್ವಾಮಿ. 6 ಸಬ್ಜೆಕ್ಟ್ ಇರುತ್ತೆ, 35 ಬಂದ್ರೆ ಪಾಸ್ ಅಂತ. ನಮಗೆ 5 ಪಂಚಾಯತ್ 5 ಸಬ್ಜೆಕ್ಟ್ ಇದೆ. ಅದರಲ್ಲಿ ಒಂದು 6 ಬಿಟ್ಬಿಟ್ರಲ್ಲ, ಸೇರಿ 6 ಹೇಳಿ. 4 ಪಾಸ್ ಆಗಿರ್ತೀವಿ ಅನ್ಕೊಂಡ್ರೆ ನಾನೇ. 2 ಬಿಟ್ಟಿದ್ರು ನಾನು ಪೂರ್ಣ ಅಲ್ಲ, ಫೇಲ್ ಅಲ್ಲಿಗೆ ಫೇಲೆ. ಎಸ್ಎಲ್ಸಿ ಮೊದಲು ಹೆಂಗಿತ್ತು? ಮೆಸೇಜ್ ಮೊದಲು ಒಂದು ಸಬ್ಜೆಕ್ಟ್ ಆದ್ರೆ ಎಲ್ಲ ತಿರ್ಗ ಮಾಡ್ಬೇಕು ಹಂಗೆ. 5ರಲ್ಲಿ 4 ಹೋದ್ರು ಫೇಲೆ. 4 ಪಾಸ್ ಆಗಿ 5 ಪಾಸ್, 1 ಉಳ್ಕೊಂಡ್ರು ಫೇಲ್. 1 ಮಾರ್ಕ್ಸ್ನಾಗ ಹೋದ್ರು ಫೇಲೆ. ಪಾಸ್ ಆಗ್ತೀರಾ ಸ್ವಾಮಿ? ಅಲ್ಲ, ಪರ್ಸೆಂಟೇಜ್ ಇದ್ದೀರಾ ಬಿಡ್ರಿ. ಹತೋಟಿ ಮೊಬೈಲ್ ಅಲ್ಲಿ ಹಾಕಿದ್ರು ಮನಸ್ಸಿನ ಮರ್ಮ ಅಂತ ಹೇಳಿ. ಮನಸ್ಸು ಅದು ದುರ್ಬಲವಾಗಿದ್ದ ಎಲ್ಲ ಸ್ಥಿತಿಗಳನ್ನು ಅದು ಸಹಿಸಕ್ ಆಗಲ್ಲ. ಆದ್ರೆ ಮನಸ್ಸು ಸ್ವಲ್ಪ ಸಮತೋಲನವಾಗಿದ್ದಾಗ ಎಲ್ಲ ಅವಕಾಶಗಳನ್ನು ಎದುರಿಸೋಣ ಸವಾಲಾಗಿ ತಗೋತೆ. ಅದನ್ನ ದುರ್ಬಲ ಇದ್ದಾಗ ನನ್ ಕೈಲಿ ಆಗಲ್ಲಪ್ಪ ಅಂತ ಬಿಟ್ಬಿಡುತ್ತೆ. ಸಮತೋಲನ ಅಂದ್ರೆ ಸ್ವಲ್ಪ ಸ್ಟಡಿಯಾಗಿದ್ದಾಗ ಅದನ್ನ ಸವಾಲು ತಗೋತೆ. ಮನಸ್ಸು ದೃಢವಾಗಿದ್ದಾಗ ಎಲ್ಲಾ ಪರಿಸ್ಥಿತಿಗಳನ್ನ ಅವಕಾಶ ಇದು ನನಗೆ ಅಂತ ತಗೋತೆ. ಇದು ಮನಸ್ಸಿನ ಅಂತ ಹಾಕಿದ್ರು. ಎಲ್ಲ ಮನಸ್ಸುದೇ ಅದು. ನೀವು ಉದಾಹರಣೆ ಚೆನ್ನಾಗಿ ಕೊಟ್ಟು ಸ್ವಲ್ಪ ಅರ್ಥ ಆಗಂಗೆ ಹೇಳ್ತಿರಲ್ಲ, ಹಂಗೆ ಸ್ವಲ್ಪ ಉದಾಹರಣೆ ಕೊಟ್ಟಾಗ ಪ್ರಾರಂಭದಲ್ಲಿ ಮೇಡಮ್ ಅವ್ರು ಹೇಳಿದಾಗ ಸಂವಾದದಲ್ಲಿ ಹೂ ಅಂದಂಗೆ ಅಲ್ಲಿ ಬಿಕ್ಕೈತೆ ಅಲ್ಗೂ ಇದು ಗ್ರಂಥಗಳು ಯಾವ್ದು ಶ್ರೇಷ್ಠ ಅನ್ನೋದು ಆ ಗುರು ಹೇಳಿಲ್ಲ. ಇವತ್ತು ಬರಲಿಲ್ಲ. ಗ್ರಂಥಗಳಲ್ಲಿ ಯಾವುದು ಶ್ರೇಷ್ಠ? ಆತ್ಮಜ್ಞಾನವನ್ನ ತಿಳಿಸುವಂತ ಯಾವುದೇ ಗ್ರಂಥ ವೇದದಲ್ಲಿ ತಿಳಿಸಲಿ, ಆತ್ಮ ಸ್ವರೂಪನು ನೀನು ತಿಳಿಸಲಿ, ಆ ಒಂದು ಶಬ್ದ ತಗೊಳಿಸೋಣ. ಏನಂಗಿಲ್ಲ, ಯಾವುದನ್ನು ತೆಗೆದಾಕೋಂಗಿಲ್ಲ, ಎಲ್ಲ ಓದ್ಬೇಕು. ಸಾರ ಶಬ್ದಗಳನ್ನ ತೆಗೆದುಕೊಂಡಿರೋದು. ಅದಕ್ಕೇನೆ ಕಬೀರ್ ಸಾಹೇಬ್ ಯಾರು ಏನೇ ಹೇಳಿ ಸಾರ ಶಬ್ದಗಳನ್ನು ಮಾಡ್ಕೊಳ್ಳಿ, ಎಲ್ಲವನ್ನು ತೆಗೆದುಕೊಳ್ಳೋದು ಬೇಡ. 1-2 ವಾಕ್ಯಗಳು, ಸಾರ ಶಬ್ದಗಳು. ಆತ್ಮನು ನೀನೇ, ಆ ವಿಚಾರ ಏನೇನು ಹೇಳ್ತಾರ ಆ ಶಬ್ದಗಳನ್ನು ತೆಗೆದುಕೊಳ್ಳಿ. ಹಾಗಾಗಿ ಹೇಳ್ತಾರೆ, ಇಂದ್ರಿಯ ಜ್ಞಾನ ಪ್ರಾಣಗಳ ಬಾಹ್ಯ ಚೇಷ್ಟೆಯನ್ನು ವಿರೋಧಿಸಬೇಕು. ನೀವು ಹೇಳಿದ್ರಲ್ಲ, ಒಂದು ಉಳ್ಕೊಂಡ್ರು ಫೇಲು. ಅದಕ್ಕೆ ಇಂದ್ರಿಯ ಮನಸ್ಸು ಪ್ರಾಣಗಳನ್ನು ಈಗ ಪ್ರಾಣ ಬಾಹ್ಯ ಚೇಷ್ಟೆ ಆಗತಕ್ಕಂಥ ಚೇಷ್ಟೆಗಳು, ಇವುಗಳನ್ನ ವಿರೋಧಿಸಿ ಅಂತರ್ಮುಖಗೊಳಿಸಿದ ನೀವು ಆ ಒಂದು ಅದೇ
ಹತೋಟಿ ಮಾಡ್ಕೊಂಡು ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗ್ಬೇಕು. ಉಪಾಸನೆ ಇರೋಕ್ಕಾಗತ್ತಾ? ಬೇಕು, ಅವಶ್ಯಕತೆಗೆ ಅನುಗುಣವಾಗಿ ಊಟ ಬೇಕು, ಬೇಕು, ಸಕ್ಕರೆನೂ ಬೇಕು, ಇಲ್ಲ ಅಂತ ಇಲ್ಲ. ಸಕ್ಕರೆ ಹಾಕ್ಬಿಟ್ರೆ ಮಲಗಿದ ಕಡೆನೆ ಗೋವಿಂದ, ಮಲಗಿದ ಕಡೆನೆ ಗೋವಿಂದ ಗೊತ್ತೇ ಆಗೋದಿಲ್ಲ ಸ್ವಾಮಿ. ಅದಕ್ಕೆ ನಿಯಂತ್ರಣದಲ್ಲಿ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಅತಿ ಕಡಿಮೆ ಆದ್ರೂ ಕಷ್ಟ. ಮಧ್ಯಮ ವರ್ಗದಲ್ಲಿ ಇರಬೇಕು, ಮಧ್ಯಮ ವರ್ಗದಲ್ಲಿ ಇರಬೇಕು. ಅಷ್ಟೇ, ಜಾಸ್ತಿ ಕಡಿಮೆ ಆಗ್ಬಿಟ್ರೆ ಅದೇನು ಆಸಿಡ್ ಕಡಿಮೆ ಆಗ್ಬಿಡುತ್ತೆ, ಆ ಥರ ಆಸಿಡ್ ಕಡಿಮೆ ಆಗ್ಬಿಡುತ್ತೆ. ಆತನು ಅದನ್ನು ಸಹ ಬಹಳ ತೊಂದರೆ ಕೊಡುತ್ತೆ, ಬಹಳ ತೊಂದರೆ ಕೊಡುತ್ತೆ. ಬೇಸಿಗೆನಲ್ಲಿ ನಾವು ಉಪ್ಪು, ನಮ್ಮಲ್ಲಿರ್ತಕ್ಕಂಥ ಶರೀರದಲ್ಲಿರ್ತಕ್ಕಂಥ ಉಪ್ಪು ಬೆವರಿನ ರೂಪದಲ್ಲಿ ಹೊರಗಡೆ ಹೋಗ್ತಾ ಇರುತ್ತೆ. ಅದಕ್ಕೆ ಸಾಕಾದಷ್ಟು ಏನ್ ಮಾಡ್ತಾರೆ, ಮಜ್ಜಿಗೆ, ಅದಕ್ಕೆ ಉಪ್ಪು ಕುಡಿತಾರೆ, ಕೆಲವರು ಉಪ್ಪು ನೀರು ಕುಡಿತಾರೆ, ಬೆಲ್ಲದ ಪಾನಕ ಕುಡಿತಾರೆ. ಹಿಂದೆ ಎಲ್ಲ ಅದೇ ಇದು ಅಭ್ಯಾಸ ಇತ್ತು. ಹೊರಗಿನಿಂದ ಬಿಸಿಲಿನಲ್ಲಿ ಬಂದ್ರೆ ಬೆಲ್ಲದ ನೀರು ಕೊಡೋದು, ಪಾನಕ ಅಂತ ಅನ್ನೋರು ಅದನ್ನು ಬರೀ ಹಾಕಿರ್ತಾರೆ, ಕೊಡ್ತಾರೆ. ಅದಕ್ಕೆ ದೇಹಕ್ಕೆ ಉಪ್ಪು, ಸಿಹಿ ಎಲ್ಲ. ಹಾಗಾಗಿ ಈ ರೀತಿಯಾಗಿ ಈ ಇಂದ್ರಿಯ ಮನ ಇವುಗಳೆಲ್ಲ ನೀವು ನಿಲ್ಲಿಸಬೇಕು. ಗಹರಿ ವಿವೇಕ ಅಂದ್ರೆ ಆಳವಾದ ವಿವೇಕ, ಅಂದ್ರೆ ಜ್ಞಾನದ ಆಳವಾದ ವಿವೇಕ ಸಿಗುತ್ತೆ. ಬೇರೆ ಇವೆಲ್ಲ ಸಾಮಾನ್ಯ ವಿವೇಕ ಎಲ್ಲರೂ ಆರ್ಡಿನರಿ ಸಾಮಾನ್ಯ ಮೇಷ್ಟ್ರು ಸಹ ಹೇಳ್ತಾರೆ, ಅವರು ಹೇಳ್ತಾರೆ. ಆಳವಾದ ವಿವೇಕ ಅಂದ್ರೆ ಆತ್ಮನೇ ನೀನು, ಆತ್ಮನೇ ನೀನು. ಆ ವಿಚಾರ ಏನೇನು ವಿಚಾರ ಹೇಳ್ತಾರೋ ಅದೆಲ್ಲ ತೆಗೆದುಕೊಳ್ಳಬೇಕು. ಅದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು. ಆಚರಣೆಗಳು ಹೇಳ್ಬೇಕು, ಮದ್ಯಪಾನ ಬಿಡಬೇಕು, ಮಾಂಸ ಭಕ್ಷಣೆ ಬಿಡಬೇಕು, ದುರ್ವ್ಯಸನಗಳಾದ ಬೀಡಿ, ಸಿಗರೇಟ್, ತಂಬಾಕು ಇವೆಲ್ಲ ಬಿಡಬೇಕು. ಇವುಗಳನ್ನ ಬಿಟ್ಟಾಗ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಹೋಗ್ತಾರೆ. ಆಮೇಲೆ ಇಂದ್ರಿಯಗಳ ವಿಷಯಕ್ಕೆ ಬರ್ತಾರೆ. ತಿನ್ನಲೇಬೇಕು ಅನ್ನೋದು ಏನಿಲ್ಲಪ್ಪ. ಆ ಸಮಯದಲ್ಲಿ ನಿನಗೆ ಏನು ಪ್ರಾಪ್ತಿ ಇದೆಯೋ ಅದು ಸಿಕ್ಕಾಗ ನೀನು ತೆಗೆದುಕೋದು, ಸಿಕ್ಕಿದ್ರೆ ಅದನ್ನ ತೆಗೆದುಕೋ. ಅದನ್ನ ಈ ರೀತಿಯಾಗಿ ಶಕ್ತಿ, ಜ್ಞಾನದಲ್ಲಿ ಶಕ್ತಿ, ಅದು ನಿಮಗೆ ತಿಳಿಸ್ತಾ ಇರ್ತಾರೆ. ಆ ಶಕ್ತಿ ವಿಚಾರ, ಜ್ಞಾನದಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಅದನ್ನ ದೃಢವಾಗಿ ಮಾಡಿಕೊಳ್ಳತಕ್ಕಂಥ ಶಕ್ತಿ ಮನುಷ್ಯನಿಗೆ ಬೇಕು. ದೃಢತೆ ಇರಬೇಕು ಮನಸ್ಸಿನಲ್ಲಿ. ದೃಢತೆ ಇಲ್ಲಾದ್ರೆ ಇವೆಲ್ಲ ಸಾಧಿಸಕ್ಕೆ ಆಗೋದಿಲ್ಲ. ವಿಷಯೋं की तरफ से ग्लानि, ವಿಷಯಗಳ ಬಗ್ಗೆ ಜ್ಞಾನ. ಪಂಚ ವಿಷಯ ತಿಳಿಸಿದ್ವಿ. ಅದ್ರ ಬಗ್ಗೆನೇ ಒಂದು ದೃಢತೆ ಅಂದ್ರೆ ಮನಸ್ಸನ್ನ ದೃಢವಾಗಿ ಇಟ್ಟುಕೊಂಡು ಅವುಗಳನ್ನ ಅಭ್ಯಾಸ ಮಾಡೋದು, ಅವುಗಳನ್ನ ಅಭ್ಯಾಸ ಮಾಡೋದು. ಆಚರಣೆಗಳು ಹೇಳ್ತಾರೋ ಅದನ್ನ ಅಭ್ಯಾಸ ಮಾಡೋದು. ಅಭ್ಯಾಸ ನಾವು ಇವಾಗ ಇಲ್ಲಿವರೆಗೂ ನಾವು ಮಾಂಸ ಭಕ್ಷಣೆ ಮಾಡ್ತಾ ಇದ್ವಿ. ಮಾಡಬೇಡ ಅಂತ ಗುರುಗಳು ಹೇಳಿದ್ಮೇಲೆ ಬಿಡ್ಬೇಕು. ಗಟ್ಟಿಯಾದ ನಿರ್ಧಾರ, ಗಟ್ಟಿ ನಿರ್ಧಾರ, ದೃಢತೆ ಅಂದ್ರೆ ಟಿವಿಯಿಂದ ಪ್ರಾಕ್ಟಿಕಲ್ ಬರಬೇಕು. ಹೌದು, ಅದೇ ಶಕ್ತಿ ನಿಮ್ಮಲ್ಲಿ. ಶಕ್ತಿ ವಿವೇಕ ಹೇಳ್ತಾ ಇದ್ದೀವಿ, ಥಿಯರಿ. ನೀವು ತೆಗೆದುಕೊಂಡು ಅದು ದೃಢ ಗಟ್ಟಿಯಾದ ನಿರ್ಧಾರ, ಅದನ್ನ ದೂರ ಮಾಡಿ. ಸುಖ ಬೇಕು, ಆತ್ಮದ ಸುಖ ಬೇಕು. ಬೇಡ ಅಂದ್ರೆ ಅವರವ್ರ ಇಚ್ಛೆ, ಅದು ಅವರವ್ರ ಇಚ್ಛೆ. ಆಮೇಲೆ ವಿಷಯಗಳ ಬಗ್ಗೆ ಜ್ಞಾನ, ಯಾವ್ಯಾವ ವಿಷಯಗಳು ಏನೇನು ತೊಂದರೆ ಕೊಡ್ತವೆ ಅನ್ನೋದು ಜ್ಞಾನ. ಹೇಳಿದ್ವಲ್ಲ, ಒಂದಕ್ಕೊಂದು ಸಿಗಾಕೊಂಡು ಆಯ್ತು. ಅದೊಂದು ಇನ್ನೊಂದು ಕತೆ ಹೇಳೋದು, ಯಾವುದೋ ಸಂಗೀತ ಕತೆ ಹೇಳಿದ್ವಲ್ಲ, ನೊಣಗಳು. ಅದು ಆ ಕತೆ ಇಲ್ಲ, ಅದೊಂದು ಕತೆ ನೋಡಿ. ಹೇಳಿದ್ದಕ್ಕೆಲ್ಲ ಮಾಡಬೇಕು, ವಿಚಾರ ಮಾಡಬೇಕು. ವಿಚಾರ ಮಾಡಬೇಕು. ಯಾರು ಹೇಳಿದ್ರು ಅಷ್ಟೇ ಸತ್ಯವಾದ ವಿಚಾರ ಮಾಡಿ ತೆಗೆದುಕೊಳ್ಳಿ. ಹೇಳಿದ್ವಿ ಏನೋ, ಯಾವುದೇ ದಾರ್ಶನಿಕರು ಅವರು ಕಾವಿ ಬಟ್ಟೆ ಹಾಕಿರ್ಲಿ, ಮತ್ತೊಂದು ಹಾಕಿರ್ಲಿ, ಸಾಹಿತ್ಯ ಹಾಕಿರ್ಲಿ, ಹೇಳಿದಾಗ ಅದನ್ನ ತೆಗೆದುಕೊಳ್ಬೇಕು. ಒಳ್ಳೆ ವಿಚಾರಗಳು ಯಾರೇ ಹೇಳಿ, ಮತ್ತು ಅವರು ಗೌರವಿಸಬೇಕು, ಅವ್ರನ್ನ ಗೌರವಿಸಬೇಕು ನೋಡಿ. ಅದು ಕೂಡ ಬೇಕು ಸದಾಚರಣೆಗೆ. ಅವ್ರನ್ನೇ ಗೌರವಿಸಬೇಕು ಅನ್ನೋದೆಲ್ಲ ಬಿಡಬೇಕು. ಅವರನ್ನು ಸಹ ಗೌರವಿಸಬೇಕು. ಅವರು ನಮ್ಮ ಹಾಗೆ ಚೈತನ್ಯ ಜೀವಿಗಳು ಅಂತ ಹೇಳಿದ ಮೇಲೆ ಅವ್ರನ್ನ ಖಂಡನೆ ಮಾಡೋಕ್ಕಾಗುತ್ತೆ, ಅವ್ರಲ್ಲಿ ಭೇದ ಮಾಡೋಕ್ಕಾಗುತ್ತಾ?
ಈ ರೀತಿ ನಮಗೆ ಜ್ಞಾನಿ ಅಂದ್ರೆ ಜ್ಞಾನ ವಿಚಾರಗಳು ತಿಳಿತಾ ಇರಬೇಕು. ವಿಷಯ ದೋಷ ದರ್ಶನ, ವಿಷಯಗಳಲ್ಲಿ ಏನು ದೋಷ ಇದೆ, ಈ ಪದಾರ್ಥ ತಿಂದ್ರೆ ನಮ್ಗೆ ಕಲ್ಲಂಗಡಿ ಹಾಕಿದ್ರು ಸುಬ್ರಹ್ಮಣ್ಯ ಸ್ವಾಮಿಗಳು, ಬಂದಿಲ್ಲ. ಕಲ್ಲಂಗಡಿ ಕೆಮಿಕಲ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಅಲ್ವಾ, ಅದನ್ನು ತೋರಿಸುದು ಈ ರೀತಿ ನೀವು ಟೆಸ್ಟ್ ಮಾಡಿ ಅಂತ. ಅದೇ ರೀತಿಯಾಗಿ ವಿಷಯಗಳಲ್ಲಿ ದೋಷಗಳನ್ನು ನಾವು ತಿಳಿಬೇಕು. ಅತಿಯಾಗಿ ಇನ್ನೊಂದು ವಿಚಾರ, ಧೂಮಪಾನ ಮಾಡತಕ್ಕ ವ್ಯಕ್ತಿಗೆ ಕ್ಯಾನ್ಸರ್ ಒಂದೇ ಅಲ್ಲ, ಶರೀರದ ಅಂಗಾಂಗಗಳು ಸಹ ಇವತ್ತು ನಷ್ಟಗೊಳಿಸ್ತವೆ ಅಂತ ವಿಜ್ಞಾನ ಹೇಳ್ತಾ ಇದೆ. ಹಾಕಿದ್ದು ಕ್ಯಾನ್ಸರ್ ಒಂದೇ ಅಲ್ಲ ಸ್ವಾಮಿ, ನಿಮ್ಮ ಎಲ್ಲಾ ನರನಾಡಿಗಳನ್ನು ಅವು ಶಿಥಿಲಗೊಳಿಸುತ್ತವೆ. ಅದು ದೋಷ. ನಾವು ಹಂಗ ಕ್ಯಾನ್ಸರ್ ಒಂದೇ ತಾನೇ ಅನ್ನೋದು, ಶರೀರ ನರಗಳೆಲ್ಲನೂ ದುರ್ಬಲಗೊಳಿಸುತ್ತವೆ ಯಾಕೆ ಹೇಳ್ತಾ ಇದ್ರು. ಅದಕ್ಕೆ ಎಚ್ಚರ ಇರಲಿ, ಧೂಮಪಾನ ಬಿಡಿ, ಧೂಮಪಾನ ಬಿಡಿ. ಅದೇ ದೋಷ ಮತ್ತು ದರ್ಶನ, ಅದನ್ನ ಸೇವನೆ ಮಾಡಲ್ಲ, ಏನೇನು ಹಾಕಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇರಪ್ಪ ನಾನೇ ಏನಾಗ್ತೀನಿ ಅಂತ ಸೇವನೆ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳೋದಲ್ಲ, ಅದು ಗೊತ್ತಾಗುವಷ್ಟಕ್ಕೆ ನಾವು ಗೊತ್ತಾಗಿ ಅಲ್ಲೇನಮ್ಮ. ಹಾಗಾಗಿ ಬೇರೆಯವರು ಅದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಅವರ ಮನಸ್ಥಿತಿಗಳೇನು, ಅವರ ದೇಹ ಸ್ಥಿತಿಗಳೇನು ನಾವು ಗಮನಿಸ್ಬೇಕು. ಜಾಸ್ತಿ ಕಲಿಯೋದು, ಜನ ಕಲಿಯೋದೇ ಇಲ್ಲ ಬೇರೆಯವ್ರು ನೋಡಿ. ಅದೇ ಅದಕ್ಕೊಂದು ಅಲ್ಲ, ಬೇರೆಯವ್ರು ನೋಡಿ ಅವ್ರ ಜೀವನಕ್ಕೆ ಬರ್ಬೇಕು. ನಮ್ಗೆ ಅನುಭವ ಆಗೋದು ಕಷ್ಟ. ಗೊತ್ತಿದ್ರೆ ಎಷ್ಟು ಮಾತು ಗೊತ್ತಿದ್ರು ನಡ್ಕೊಳಕ್ ನಮ್ಗೆ ಆಗಲ್ಲ ನೋಡಿ. ಅಂತವರ ಸಂಘವನ್ನ ಬಿಡಿ ಅಂತಾರೆ. ಕುಸ್ಸಂಗ ತ್ಯಾಗ ತಟ ಭೋಗೋಂಕೋ ಬಿ ತ್ಯಾಗ ಹೋನಾ ಚಾಹಿಯೆ. ಅಂತವರ ಕುಸ್ಸಂಗಿಗಳ ಸಹವಾಸ ಮಾಡಬೇಡಿ, ಮದ್ಯಪಾನ ಮಾಡೋ ಸಹವಾಸ ಮಾಡಬೇಡಿ. ಅದರಲ್ಲೂ ಒಳ್ಳೆಯವರು ಇರ್ತಾರೆ ನೋಡಿ, ಆಯ್ಕೆ ಮಾಡ್ಕೊಳ್ಳಿ. ಯಾವಾಗಲೂ ನಶೆಯಲ್ಲಿರ್ತಕ್ಕಂಥವನ ಸಾಹಸ ಮಾಡಿದ್ರೆ ಕಷ್ಟ. ನಶೆಯಲ್ಲಿರ್ತಕ್ಕಂಥ ಸಹವಾಸ ಮಾಡಿದ್ರೆ ಕಷ್ಟ. ಮತ್ತು ಸಾಧ್ಯವಾದಷ್ಟು ತ್ಯಾಗ ಮಾಡ್ತಾ ಬನ್ನಿ, ತ್ಯಾಗ ಮಾಡಿ ಆಗತ್ತೆ, ಅಭ್ಯಾಸ ಮಾಡಿ. ಅದಕ್ಕೆ ಹೇಳ್ತಾರೆ ಅಮ್ಮ ಕಬೀರ್ ಸಾಹೇಬ್ರು, करत करत अभ्यास जब दर्श आत्म रूप उद्भव उर में होई अनुभव शक्ति विवेक ವೈರಾಗ್ಯಯುತ ಚಿದಾತ್ಮ ಚಿಂತನ ರೂಪ ಅಭ್ಯಾಸ ಮಾಡುವುದರಿಂದ ಯಾವಾಗ ಪರಿಣಾಮ ಪದಾರ್ಥಗಳಿಂದ ಅಹಂತ ದೂರವಾಗುತ್ತೋ ಆಗ ಸ್ವಚ್ಛ ಏಕಾಗ್ರ ಚಿದಾತ್ಮ ರೂಪದ ದರ್ಶನವಾಗುತ್ತದೆ. ವಿವೇಕ ಅಂದ್ರೆ ನಾವೆಲ್ಲ ತಿಳಿಸ್ತಾ ಇದೀವಿ, ಇದನ್ನ ಬಿಡು 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 ಅಂತ ವಿದ್ಯೆ ವಿಚಾರಗಳನ್ನ ತಿಳಿಸ್ತಾ ಇದೀವಿ. ಅದನ್ನ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಳೋದು ಬಿಡುವುದೇ ವೈರಾಗ್ಯ. ಥಿಯರಿ ಹೇಳ್ತಾ ಇದೀವಿ, ನೀವು ಧಾರಣೆ ಮಾಡ್ಕೊಂಡು ಅವುಗಳನ್ನೆಲ್ಲ ಮಾಡೋದೇ ವೈರಾಗ್ಯ. ಇವುಗಳನ್ನೆಲ್ಲ ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿನಿತ್ಯ ಧೂಮಪಾನ ಮಾಡತಕ್ಕಂಥ ವ್ಯಕ್ತಿ ಬಂದ್ಬಿಟ್ಟ ಸತ್ಸಂಗಕ್ಕೆ, ಕೇಳ್ದ, ಗುರುಗಳು ಹೇಳಿದ್ದಾರೆ ಅಂತ. ಒಂದೇ ದಿನ ಒಳ್ಳಿಕ್ಕಾಗೋದಿಲ್ಲ, ಸ್ವಲ್ಪ ಸ್ವಲ್ಪ ಹಂತವಾಗಿ ಕಡಿಮೆ ಮಾಡ್ಕೊಳ್ಬೇಕು. ಅದೇ ದೃಢವಾಗುತ್ತದೆ, ಗಟ್ಟಿಯಾದ ನಿರ್ಧಾರ. ಸ್ವಲ್ಪ ಸ್ವಲ್ಪನೇ ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ಪೂರ್ಣವಾಗಿ ಬಿಡುವುದೇ ವೈರಾಗ್ಯ. ಪೂರ್ಣವಾಗಿ ಬಿಡುವುದೇ ವೈರಾಗ್ಯ. ಯಾವಾಗ ನೀವು ಇದನ್ನ ಅಭ್ಯಾಸ ಮಾಡ್ತಾ ಇರ್ತೀರೋ ಮತ್ತು ಅಹಂ ಮಮತೆ ಇವೆಲ್ಲವೂ ದೂರ ಆಗ್ತಾ ಇರುತ್ತೆ. ಅದ್ರ ಮೇಲಿರ್ತಕ್ಕಂಥ ಮಮತೆ ದೂರ ಆಗುತ್ತೆ. ಆಗ ನಿಮಗೆ ಮನಸ್ಸಿನಲ್ಲಿ ಚಿದಾತ್ಮ ರೂಪದ ದರ್ಶನವಾಗುತ್ತದೆ. ಆತ್ಮಸ್ವರೂಪದ ಅನುಭವ ಮನಸ್ಸಿಗೆ ಆಗ್ತಾ ನೋವಾದ್ರೆ ಅಂತೇಳಿ ಹಿಂಗೆ ಮನಸ್ಸಿನ ಮೂಲಕ ಅನಿಸ್ತೀವಲ್ಲ, ಇನ್ನ ಸಿಹಿಯಾದ ಕ್ಷಣಗಳನ್ನ ಮನಸ್ಸಿನ ಮೂಲಕ ಅನುಭವಿಸ್ತಿರಲ್ಲ, ಆ ಸ್ವರೂಪದ ದರ್ಶನ ಆ ರೀತಿಯ ಅದರಲ್ಲಿ ಆಗ್ತಾ ಇರ್ತದೆ.
ಅಂದ್ರೆ ಶಾಂತಿ ಒಟ್ಟಾರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸರಳವಾಗಿ ಹೇಳಬೇಕು, ದೇಹ ಆರೋಗ್ಯವಾಗಿರುತ್ತೆ, ಮನಸ್ಸು ಉಲ್ಲಾಸಮಯವಾಗಿರುತ್ತೆ. ಬಿಟ್ಟಾಗ ಅದನ್ನು ಸೇವನೆ ಮಾಡ್ತಾ ಇರುವಾಗ ಕಾಯಿಲೆ ಕಸಾಲೆಗಳೆಲ್ಲ ಇರ್ತವೆ. ಕಾಯಿಲೆ ಕಸಾಲೆಗಳು, ಕೆಮ್ಮು, ದಮ್ಮು, ಮತ್ತೊಂದು. ಯಾವಾಗ ಬಿಟ್ಟಾಗ ಆರೋಗ್ಯವಾಗಿರುತ್ತೆ, ಮನಸ್ಸು ಉಲ್ಲಾಸಮಯವಾಗುತ್ತೆ. ಈ ರೀತಿಯಾಗಿ ಅಭ್ಯಾಸ ಮಾಡಪ್ಪ. ಅಭ್ಯಾಸ ಕೃಷ್ಣ ಅದೇ ಹೇಳ್ತಾರೆ ಅರ್ಜುನ್ಗೆ, ಮನಸ್ಸನ್ನ ನಿಲ್ಸಕ್ಕಾಗಲ್ಲಪ್ಪ ಅಂದಾಗ ಅಭ್ಯಾಸ ಮಾಡ. ಹೇಗೆ ಅಭ್ಯಾಸ? ಅದು ವಿಧಿವಿಧಾನಗಳು ಹೇಳ್ತಾರೆ. ಸ್ಮರಣೆ, ಚಿಂತನೆ, ಮನನ, ಶ್ರವಣ. ಶ್ರವಣ ಮಾಡ್ತಾ ಇದೀವಿ, ಇದನ್ನ ಮನನ ಮಾಡೋದು. ಒಂದು ಕೊಟ್ಟು ಒಂದನ್ನ ಮರೆಸ್ಬೇಕು ಅಂತ ಹೇಳ್ತಾರೆ. ಹೌದು, ಮನಸ್ಸನ್ನು. ಹಾಗಾಗಿ ಮಾಡಪ್ಪ ನಿಮ್ಗೆ. ಆಗ ನಿಮಗೆ ಉದ್ಬರ್ದು ಹೇಳ್ತಾರೆ, ಬುದ್ಧಿಯಲ್ಲಿ ಒಂದು ಪ್ರಕಾರದ ವಿಚಿತ್ರ ಅನುಭವ ಶಕ್ತಿ ಉತ್ಪನ್ನವಾಗುತ್ತೆ. ಬುದ್ಧಿಯಲ್ಲಿ ಒಂದು ಏನೋ ಒಂದು ವಿಚಿತ್ರವಾದ ಅನುಭವ ಶಕ್ತಿ ಆಗ್ತಿದೆ. ಆಗ ಸ್ಥೂಲ ಶರೀರ ದುಃಖಕ್ಕೆ ಕಾರಣವಾಗುವುದಿಲ್ಲ, ದುಃಖನೂ ಇರೋದಿಲ್ಲ. ಯಾವಾಗ ದುರ್ವ್ಯಸನಗಳನ್ನು ಬಿಟ್ಟಾಗ ಶರೀರ ಆರೋಗ್ಯವಾಗಿಬಿಡುತ್ತೆ. ಸುಮ್ಮನೆ ಶರೀರ ಆರೋಗ್ಯವಾಗಿಬಿಡುತ್ತೆ. ಹಾಗಾಗಿ ನೀವು ಅಭ್ಯಾಸ ಮಾಡಿ, ಅಭ್ಯಾಸ ವೈರಾಗ್ಯವನ್ನು ಅಭ್ಯಾಸ ಮಾಡಿ, ಜ್ಞಾನವನ್ನು ತಿಳಿದ ಬಳಿಕ, ವಿಚಾರಗಳನ್ನು ತಿಳಿದ ಬಳಿಕ ಅದನ್ನು ಮನಸ್ಸಿಗೆ ಇಟ್ಟುಕೊಂಡು ಅಭ್ಯಾಸ ಮಾಡಿ, ಅಭ್ಯಾಸ ಮಾಡೋದು. ಇದನ್ನ ಇವತ್ತು ದಿನದಿಂದ ನಾವು ಇದನ್ನ ಹಂತ ಹಂತವಾಗಿ ಬಿಡಬೇಕು. ನಾವು ತೀರ್ಮಾನ ತೆಗೆದುಕೊಳ್ಬೇಕು, ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಬೇಕು, ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ ವಿಷಯ ಕುಸ್ಸಂಗ್ ತ್ಯಾಗ ತಥ ಭೋಗೋಂ ಹೋಗಿ ತ್ಯಾಗವನ್ನ ಚಾಗಿ. ಆ ಸಂಘವನ್ನ ಬಿಡಬೇಕು ನೀವು, ಅಂತವರ ಸಂಘವನ್ನ ನೀವು ಬಿಡಬೇಕು. ಇದ್ರೂ ಸಹ ಆತನ ಬಳಿ ಎಷ್ಟು ಬೇಕೋ ಅಷ್ಟು ಬಿಡು. ಅವನ ತುಂಬಾ ಆತ್ಮೀಯ ಬೇಕಾಗೋದಿಲ್ಲ ಅಂತ ನಿಮ್ ಪ್ರಶ್ನೆ.